ಭೀಕರವಾದ ಬರಗಾಲದಿಂದ ಚೇತರಿಸಿಕೊಂಡು ಕೊಂಚ ಉಸಿರಾಡ್ತಾ ಇದ್ದ ರೈತರ ಪಾಲಿಗೆ ಬೀದರ್ನಲ್ಲಿ ವರುಣ ಹಬ್ಬದ ಸಂಭ್ರಮವನ್ನ ಕಸಿದುಕೊಂಡಿದ್ದಾನೆ. ಸಾಲ ಸೋಲ ಮಾಡಿ ಬೆಳೆದಿದ್ದ ಬೆಳೆ ಎಲ್ಲವೂ ಕೂಡ ನೀರಿನಲ್ಲಿ ಆಪೋಷಣ ಆಗಿ ಹೋಗಿದೆ. ಬೆಳೆ ಹಾನಿಯಾಗಿದ್ದು 360ಕ್ಕೂ ಹೆಚ್ಚು ಮನೆಗಳೂ ಕೂಡ ಜಲಾವೃತವಾಗಿದೆ. ಮಳೆ ಅವಾಂತರದಿಂದಾಗಿ ಆದ ನಷ್ಟವನ್ನ ಈಶ್ವರ್ ಖಂಡ್ರೆ ಸಚಿವರು ಪರಿಶೀಲನೆ ನಡೆಸಿದ್ದಾರೆ. ತಿಮ್ಮಕೋಡ ಹಾಗೆ ಚಿಲ್ಲರ್ಗಿ ಗ್ರಾಮಕ್ಕೆ ಸಚಿವರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಮಳೆಯಿಂದ ಮನೆ ಕಳೆದುಕೊಂಡ ಬಡವರು ಹಾಗೆ ರೈತರಿಗೆ ಸಚಿವರು ಸಮಾಧಾನ ಪಡಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಅಕ್ಷರಶಃ ತಮ್ಮ ನೋವು ಹಾಗೆ ಸಂಕಟವನ್ನ ಸಚಿವರ ಮುಂದೆ ತೋಡ್ಕೊಂಡಿದ್ದಾರೆ ಗ್ರಾಮಸ್ಥರು. ತಕ್ಷಣವೇ ಮನೆ ಕುಸಿತ ಆದವರಿಗೆ ಪರಿಹಾರ ನೀಡಲಿಕ್ಕೆ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಬೆಳೆ ಹಾನಿ ಕುರಿತಂತೆ ಸಮೀಕ್ಷೆ ನಡೆಸೋಕ್ಕೂ ಕೂಡ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸಚಿವರು ಆದೇಶ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಗಿರೀಶ್ ಸೇರಿದಂತೆ ಅಧಿಕಾರಿಗಳು ಕೂಡ ಸಚಿವರಿಗೆ ಸಾಥ್ ನೀಡಿದ್ರು. ಬೆಳೆ ಹಾನಿ ಪ್ರದೇಶಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಸತತವಾಗಿ ಸುರಿದ ಮಳೆಯಿಂದ ನಿಜಕ್ಕೂ ಎಲ್ಲೋ ಒಂದು ಕಡೆ ಜನರು ರೈತರ ಬದುಕು ಮೂರಾಬಟ್ಟಿಯಾಗ್ಯದ ನೋಡ್ಬೋದು ನೀವು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಸಿಇಒ, ಅಗ್ರಿಕಲ್ಚರ್ ಅಧಿಕಾರಿಗಳೊಂದಿಗೆ ಬಂದು ರೈತರ ಗೋಳನ್ನು ಆಲಿಸ್ತಾ ಇದ್ದಾರೆ. ಚಿಲ್ಲರ್ಗಿ ಗ್ರಾಮಕ್ಕೆ ಅವ್ರು ಆಗಮಿಸಿದ್ದಾರೆ ನೋಡ್ಬೋದು ನೀವು. ರೈತರು ತಮ್ಮ ನೋವನ್ನು, ತಮ್ಮ ಸಮಸ್ಯೆಯನ್ನು ಚಿಮ್ಕೋಡ್ ಗ್ರಾಮದ ರೈತರು ಸಚಿವರ ಮುಂದೆ ಹೇಳ್ತಾ ಇದ್ದಾರೆ ನೋಡ್ಬೋದು ನೀವು. ಇದು ಮಾಂಜ್ರಾ ಜಲಾಶಯ ಏನದಂದ್ರೆ ಹೋಗೋಂಥ ಒಂದು ಹಳ್ಳ. ಈ ಒಂದು ಹಳ್ಳದಲ್ಲಿ ಮಳೆ ಬಿದ್ದಿನ ಕಡೆಯಿಂದ ಸಾಕಷ್ಟು ನೀರಿದೆ. ಈ ಕಡೆ ನೂರಾರು ಎಕರೆ ಬೆಳೆ ಏನದಂದ್ರೆ ಜಲಾವೃತಗೊಳ್ತಾ ಇದೆ. ಪ್ರತಿ ವರ್ಷ ಈ ಸಮಸ್ಯೆ ಇದೆ ಅಂತೇಳಿ ರೈತರು ಏನದಂದ್ರೆ ಸಚಿವರು ಮುಂದೆ ತಮ್ಮ ಗೋಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಮಳೆ ಅವಾಂತರಕ್ಕೆ ಈಗಾಗಲೇ ಜಿಲ್ಲೆಯಾದ್ಯಂತ ನೂರಾರು ಮನೆಗಳು ಕುಸಿದು ಬಿದ್ದಿವೆ. ಬೆಳೆಗಳೇನದಂದ್ರೆ ಈಗಾಗಲೇ ನಷ್ಟ ಆಗಿದೆ. ಸೋಯಾ ಇರ್ಬೋದು, ಉದ್ದಿರ್ಬೋದು, ಹೆಸರು ಇರ್ಬೋದು. ಸರ್, ತಾವು ಸ್ಥಳಕ್ಕೆ ಬಂದಿರಿ, ಏನು ಹೇಳ್ತಾ ಇದ್ದಾರೆ ಸರ್ ರೈತರು? ಕಳೆದ ಒಂದು ವಾರದಿಂದ ಬಿದ್ದಂಥ ಮಳೆಯಿಂದ ಸಾಕಷ್ಟು ಒಂದು ಅವಾಂತರಗಳು ಜಿಲ್ಲೆಯಲ್ಲಿ ಸೃಷ್ಟಿಯಾಗಿವೆ. ಜಿಲ್ಲೆಯಲ್ಲಿ ಭಾರಿ ಮಳೆಯಿಂದ ಸುಮಾರು ಕಡೆ ರೈತರ ಬೆಳೆ ನಷ್ಟ ಆಗಿದೆ. ಸೇತುವೆಗಳು ಕೊಚ್ಕೊಂಡು ಹೋಗಿದ್ದಾವೆ, ಸಂಪರ್ಕ ಕೆಲವೊಂದು ಕಡೆ ಕಡಿದು ಹೋಗಿದೆ, ಮನೆಗಳು ಕುಸಿದು ಹೋಗಿದ್ದಾವೆ. ಇವತ್ತಿದೆಲ್ಲ ನಾನು ಪರಿಶೀಲನೆ ಮಾಡಲಿಕ್ಕೆ ಬಂದಿದ್ದೇನೆ. ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೇನೆ. ಜಿಲ್ಲಾಧಿಕಾರಿಯವರು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಇತರ ಅಧಿಕಾರಿಗಳು ನನ್ನ ಜೊತೆಯಲ್ಲಿದ್ದಾರೆ. ಚಿಮ್ಕೋಡಿಗೆ ಬಂದಂಥ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ, ಮಾಂಜ್ರಾ ನದಿ ದಡದಲ್ಲಿ ಏನು ರೈತರ ಜಮೀನು ಬರ್ತದೆ, ಅದು ಪದೇ ಪದೇ ಪ್ರವಾಹ ಬಂದಾಗ, ಮಳೆ ಜಾಸ್ತಿ ಬಂದಾಗ ಅಥವಾ ಜಲಾಶಯದಿಂದ ನೀರು ಬಿಟ್ಟಂಥ ಸಂದರ್ಭದಲ್ಲಿ ಅವ್ರದ್ದೇನು ಜಮೀನಿದೆ ಆ ಜಮೀನು ಸಂಪೂರ್ಣವಾಗಿ ನೀರು ತುಂಬ್ಕೊಂಡು ಬಿಟ್ಟು ಬೆಳೆ ಹಾಳಾಗುವಂಥದ್ದು ಅಥವಾ ಮಣ್ಣು ಕೊಚ್ಕೊಂಡು ಹೋಗುವಂಥದ್ದು ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಶಾಶ್ವತವಾದಂಥ ಪರಿಹಾರ ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಶಾಶ್ವತವಾಗಿ ಪರಿಹಾರ ಕೊಡಬೇಕು ಅಂದರೆ ಈ ಜಮೀನು ಭೂಸ್ವಾಧೀನ ಮಾಡಿಕೊಂಡು ಅವರಿಗೆ ಪರಿಹಾರ ಹಣ ಕೊಡಬೇಕು. ಇಲ್ಲದಿದ್ದರೆ ಅವರಿಗೆ ಎಷ್ಟು ನಷ್ಟ ಆಗ್ತದೆ, ನಷ್ಟಕ್ಕೆ ಸಮವಾಗಿ ಅವರಿಗೆ ಪರಿಹಾರ ಕೊಡಬೇಕಾಗ್ತದೆ ಸರ್. ಯಾಕಂದರೆ ಈಗ ಸಾಲ ಸೋಲ ಮಾಡಿ ಬೆಳೆದಂಥ ಈಗ ಹೆಸರು, ಉದ್ದು ಎಲ್ಲ ರೈತರು ಈ ದೇಶದ ಬೆನ್ನೆಲುಬಾಗಿದ್ದಾರೆ, ಅನ್ನದಾತರಾಗಿದ್ದಾರೆ. ಆತಂಕ ಪಡುವಂಥದ್ದು ಬೇಕಾಗಿಲ್ಲ. ಸರ್ಕಾರ ನಿಮ್ಮ ಜೊತೆಯಲ್ಲಿದೆ. ರೈತರಿಗಾಗಿ ಅನೇಕ ಕಾರ್ಯಕ್ರಮಗಳು ನಾವು ಮಾಡ್ತಾ ಇದ್ದೇವೆ. ಹೀಗಾಗಿ ನಿಮ್ಮ ಸಂಕಷ್ಟದಲ್ಲಿ ನಾವು ಭಾಗಿಯಾಗಿದ್ದೇವೆ. ನಿಮಗೆ ಪರಿಹಾರ ಕೊಡುವಂಥ ಕೆಲಸ ಮಾಡ್ತೇವೆ. ಸೊ ಇದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಭರವಸೆದ ಮಾತಂತ ಹೇಳ್ಬೋದು. ರೈತರೊಂದಿಗೆ ನಾವಿದ್ದೀವಿ, ನಮ್ಮ ಸರ್ಕಾರ ಇದೆ. ಈಗಾಗಲೇ ಸಾಕಷ್ಟು ಮಳೆ ಅವಾಂತರಕ್ಕೆ ಬೆಳೆ ಹಾನಿಯಾಗಿದೆ, ಮನೆಗಳು ಕುಸಿದು ಬೀಳ್ತಾ ಇವೆ. ಹೀಗಾಗಿ ತಕ್ಷಣವೇ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿ, ಅಧಿಕಾರಿಗಳು ಅಲ್ಲಲ್ಲಿನ ಪರಿಶೀಲನೆ ನಡೆಸುವ ಮೂಲಕ ಪರಿಹಾರ ಕೊಡ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ಮಟ್ಟದಲ್ಲಿ ಹೆಚ್ಚಿನ ಒತ್ತಡ ಹೇರಿ ಈ ಭಾಗದ ರೈತರಿಗೆ, ಈ ಭಾಗದ ಏನು ಈಗಾಗಲೇ ಗ್ರಾಮೀಣ ಭಾಗದಲ್ಲಿ ಮನೆಯನ್ನು ಕುಸಿದು ಬೀಳ್ತೇವೆ, ಅವ್ರ ನೆರವಿಗೆ ನಾವು ಬಂದೇ ಬರ್ತೀವಿ ಒಂದು ಭರವಸೆ ಸಚಿವರು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಭೀಕರವಾದ ಬರಗಾಲದಿಂದ ಚೇತರಿಸಿಕೊಂಡು ಕೊಂಚ ಉಸಿರಾಡ್ತಾ ಇದ್ದ ರೈತರ ಪಾಲಿಗೆ ಬೀದರ್ನಲ್ಲಿ ವರುಣ ಹಬ್ಬದ ಸಂಭ್ರಮವನ್ನ ಕಸಿದುಕೊಂಡಿದ್ದಾನೆ. ಸಾಲ ಸೋಲ ಮಾಡಿ ಬೆಳೆದಿದ್ದ ಬೆಳೆ ಎಲ್ಲವೂ ಕೂಡ ನೀರಿನಲ್ಲಿ ಆಪೋಷಣ ಆಗಿ ಹೋಗಿದೆ. ಬೆಳೆ ಹಾನಿಯಾಗಿದ್ದು 360ಕ್ಕೂ ಹೆಚ್ಚು ಮನೆಗಳೂ ಕೂಡ ಜಲಾವೃತವಾಗಿದೆ. ಮಳೆ ಅವಾಂತರದಿಂದಾಗಿ ಆದ ನಷ್ಟವನ್ನ ಈಶ್ವರ್ ಖಂಡ್ರೆ ಸಚಿವರು ಪರಿಶೀಲನೆ ನಡೆಸಿದ್ದಾರೆ. ತಿಮ್ಮಕೋಡ ಹಾಗೆ ಚಿಲ್ಲರ್ಗಿ ಗ್ರಾಮಕ್ಕೆ ಸಚಿವರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ. ಮಳೆಯಿಂದ ಮನೆ ಕಳೆದುಕೊಂಡ ಬಡವರು ಹಾಗೆ ರೈತರಿಗೆ ಸಚಿವರು ಸಮಾಧಾನ ಪಡಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಅಕ್ಷರಶಃ ತಮ್ಮ ನೋವು ಹಾಗೆ ಸಂಕಟವನ್ನ ಸಚಿವರ ಮುಂದೆ ತೋಡ್ಕೊಂಡಿದ್ದಾರೆ ಗ್ರಾಮಸ್ಥರು.
ತಕ್ಷಣವೇ ಮನೆ ಕುಸಿತ ಆದವರಿಗೆ ಪರಿಹಾರ ನೀಡಲಿಕ್ಕೆ ಸಚಿವರು ಸೂಚನೆ ಕೊಟ್ಟಿದ್ದಾರೆ. ಬೆಳೆ ಹಾನಿ ಕುರಿತಂತೆ ಸಮೀಕ್ಷೆ ನಡೆಸೋಕ್ಕೂ ಕೂಡ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ಸಚಿವರು ಆದೇಶ ನೀಡಿದ್ದಾರೆ. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಗಿರೀಶ್ ಸೇರಿದಂತೆ ಅಧಿಕಾರಿಗಳು ಕೂಡ ಸಚಿವರಿಗೆ ಸಾಥ್ ನೀಡಿದ್ರು. ಬೆಳೆ ಹಾನಿ ಪ್ರದೇಶಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಸತತವಾಗಿ ಸುರಿದ ಮಳೆಯಿಂದ ನಿಜಕ್ಕೂ ಎಲ್ಲೋ ಒಂದು ಕಡೆ ಜನರು ರೈತರ ಬದುಕು ಮೂರಾಬಟ್ಟಿಯಾಗ್ಯದ ನೋಡ್ಬೋದು ನೀವು. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಸಿಇಒ, ಅಗ್ರಿಕಲ್ಚರ್ ಅಧಿಕಾರಿಗಳೊಂದಿಗೆ ಬಂದು ರೈತರ ಗೋಳನ್ನು ಆಲಿಸ್ತಾ ಇದ್ದಾರೆ. ಚಿಲ್ಲರ್ಗಿ ಗ್ರಾಮಕ್ಕೆ ಅವ್ರು ಆಗಮಿಸಿದ್ದಾರೆ ನೋಡ್ಬೋದು ನೀವು. ರೈತರು ತಮ್ಮ ನೋವನ್ನು, ತಮ್ಮ ಸಮಸ್ಯೆಯನ್ನು ಚಿಮ್ಕೋಡ್ ಗ್ರಾಮದ ರೈತರು ಸಚಿವರ ಮುಂದೆ ಹೇಳ್ತಾ ಇದ್ದಾರೆ ನೋಡ್ಬೋದು ನೀವು. ಇದು ಮಾಂಜ್ರಾ ಜಲಾಶಯ ಏನದಂದ್ರೆ ಹೋಗೋಂಥ ಒಂದು ಹಳ್ಳ. ಈ ಒಂದು ಹಳ್ಳದಲ್ಲಿ ಮಳೆ ಬಿದ್ದಿನ ಕಡೆಯಿಂದ ಸಾಕಷ್ಟು ನೀರಿದೆ. ಈ ಕಡೆ ನೂರಾರು ಎಕರೆ ಬೆಳೆ ಏನದಂದ್ರೆ ಜಲಾವೃತಗೊಳ್ತಾ ಇದೆ. ಪ್ರತಿ ವರ್ಷ ಈ ಸಮಸ್ಯೆ ಇದೆ ಅಂತೇಳಿ ರೈತರು ಏನದಂದ್ರೆ ಸಚಿವರ ಮುಂದೆ ತಮ್ಮ ಗೋಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಮಳೆ ಅವಾಂತರಕ್ಕೆ ಈಗಾಗಲೇ ಜಿಲ್ಲೆಯಾದ್ಯಂತ ನೂರಾರು ಮನೆಗಳು ಕುಸಿದು ಬಿದ್ದಿವೆ. ಬೆಳೆಗಳೇನದಂದ್ರೆ ಈಗಾಗಲೇ ನಷ್ಟ ಆಗಿದೆ. ಸೋಯಾ ಇರ್ಬೋದು, ಉದ್ದಿರ್ಬೋದು, ಹೆಸರು ಇರ್ಬೋದು. ಸರ್, ತಾವು ಸ್ಥಳಕ್ಕೆ ಬಂದಿರಿ, ಏನು ಹೇಳ್ತಾ ಇದ್ದಾರೆ ಸರ್ ರೈತರು? ಕಳೆದ ಒಂದು ವಾರದಿಂದ ಬಿದ್ದಂಥ ಮಳೆಯಿಂದ ಸಾಕಷ್ಟು ಒಂದು ಅವಾಂತರಗಳು ಜಿಲ್ಲೆಯಲ್ಲಿ ಸೃಷ್ಟಿಯಾಗಿವೆ. ಜಿಲ್ಲೆಯಲ್ಲಿ ಭಾರಿ ಮಳೆಯಿಂದ ಸುಮಾರು ಕಡೆ ರೈತರ ಬೆಳೆ ನಷ್ಟ ಆಗಿದೆ. ಸೇತುವೆಗಳು ಕೊಚ್ಕೊಂಡು ಹೋಗಿದ್ದಾವೆ, ಸಂಪರ್ಕ ಕೆಲವೊಂದು ಕಡೆ ಕಡಿದೋಗಿದೆ, ಮನೆಗಳು ಕುಸಿದು ಹೋಗಿದ್ದಾವೆ. ಇದೆಲ್ಲ ನಾನು ಪರಿಶೀಲನೆ ಮಾಡಲಿಕ್ಕೆ ಬಂದಿದ್ದೇನೆ. ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೇನೆ. ಜಿಲ್ಲಾಧಿಕಾರಿಯವರು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಇತರ ಅಧಿಕಾರಿಗಳು ನನ್ನ ಜೊತೆಯಲ್ಲಿದ್ದಾರೆ. ಚಿಮ್ಕೋಡಿಗೆ ಬಂದಂಥ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ, ಮಾಂಜ್ರಾ ನದಿ ದಡದಲ್ಲಿ ಏನು ರೈತರ ಜಮೀನು ಬರ್ತದೆ, ಅದು ಪದೇ ಪದೇ ಪ್ರವಾಹ ಬಂದಾಗ, ಮಳೆ ಜಾಸ್ತಿ ಬಂದಾಗ ಅಥವಾ ಜಲಾಶಯದಿಂದ ನೀರು ಬಿಟ್ಟಂಥ ಸಂದರ್ಭದಲ್ಲಿ ಅವ್ರದ್ದೇನು ಜಮೀನಿದೆ ಆ ಜಮೀನು ಸಂಪೂರ್ಣವಾಗಿ ನೀರು ತುಂಬ್ಕೊಂಡು ಬಿಟ್ಟು ಬೆಳೆ ಹಾಳಾಗುವಂಥದ್ದು ಅಥವಾ ಮಣ್ಣು ಕೊಚ್ಕೊಂಡು ಹೋಗುವಂಥದ್ದು ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಶಾಶ್ವತವಾದಂಥ ಪರಿಹಾರ ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಶಾಶ್ವತವಾಗಿ ಪರಿಹಾರ ಕೊಡಬೇಕು ಅಂದರೆ ಈ ಜಮೀನು ಭೂಸ್ವಾಧೀನ ಮಾಡಿಕೊಂಡು ಅವರಿಗೆ ಪರಿಹಾರ ಹಣ ಕೊಡಬೇಕು. ಇಲ್ಲದಿದ್ದರೆ ಅವರಿಗೆ ಎಷ್ಟು ನಷ್ಟ ಆಗ್ತದೆ, ನಷ್ಟಕ್ಕೆ ಸಮವಾಗಿ ಅವರಿಗೆ ಪರಿಹಾರ ಕೊಡಬೇಕಾಗ್ತದೆ ಸರ್. ಯಾಕಂದ್ರೆ ಈಗ ಸಾಲ ಸೂಲ ಮಾಡಿ ಬೆಳೆದಂಥ ಈಗ ಹೆಸರು, ಉದ್ದು ಎಲ್ಲ ರೈತರು ಈ ದೇಶದ ಬೆನ್ನೆಲುಬಾಗಿದ್ದಾರೆ, ಅನ್ನದಾತರಾಗಿದ್ದಾರೆ. ಆತಂಕ ಪಡುವಂಥದ್ದು ಬೇಕಾಗಿಲ್ಲ. ಸರ್ಕಾರ ನಿಮ್ಮ ಜೊತೆಯಲ್ಲಿದೆ. ರೈತರಿಗಾಗಿ ಅನೇಕ ಕಾರ್ಯಕ್ರಮಗಳು ನಾವು ಮಾಡ್ತಾ ಇದ್ದೇವೆ. ಹೀಗಾಗಿ ನಿಮ್ಮ ಸಂಕಷ್ಟದಲ್ಲಿ ನಾವು ಭಾಗಿಯಾಗಿದ್ದೇವೆ. ನಿಮಗೆ ಪರಿಹಾರ ಕೊಡುವಂಥ ಕೆಲಸ ಮಾಡ್ತೇವೆ. ಸೊ ಇದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಭರವಸೆದ ಮಾತಂತ ಹೇಳ್ಬೋದು. ರೈತರೊಂದಿಗೆ ನಾವಿದ್ದೀವಿ, ನಮ್ಮ ಸರ್ಕಾರ ಇದೆ. ಈಗಾಗಲೇ ಸಾಕಷ್ಟು ಮಳೆ ಅವಾಂತರಕ್ಕೆ ಬೆಳೆ ಹಾನಿಯಾಗಿದೆ, ಮನೆಗಳು ಕುಸಿದು ಬೀಳ್ತಾ ಇವೆ. ಹೀಗಾಗಿ ತಕ್ಷಣವೇ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿ, ಅಧಿಕಾರಿಗಳು ಅಲ್ಲಲ್ಲಿನ ಪರಿಶೀಲನೆ ನಡೆಸುವ ಮೂಲಕ ಪರಿಹಾರ ಕೊಡ್ತಾ ಇದ್ದಾರೆ. ಹೀಗಾಗಿ ಸರ್ಕಾರ ಮಟ್ಟದಲ್ಲಿ ಹೆಚ್ಚಿನ ಒತ್ತಡ ಹೇರಿ ಈ ಭಾಗದ ರೈತರಿಗೆ, ಈ ಭಾಗದ ಏನು ಈಗಾಗಲೇ ಗ್ರಾಮೀಣ ಭಾಗದಲ್ಲಿ ಮನೆಯನ್ನು ಕುಸಿದು ಬೀಳ್ತೇವೆ ಅವ್ರ ನೆರವಿಗೆ ನಾವು ಬಂದೇ ಬರ್ತೀವಿ ಒಂದು ಭರವಸೆ ಸಚಿವರು ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭಾರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.